ನಾ ಎಲ್ಲಿರ್ತೀನೋ ಬಿಡ್ತೀನೋ ಅದು ಮುಖ್ಯ ಅಲ್ಲ. ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಖಂಡಿತ ಬಂದೇ ಬರ್ತದೆ. ನಿಮ್ಮ ಆತ್ಮವಿಶ್ವಾಸವನ್ನ ಕಳ್ಕೊಳಕ್ ಹೋಗ್ಬೇಡಿ. ಚೇರ್ಸ್ ಕೊಡಕ್ಕಾಗದಿರ್ಬೋದು, ಎಲ್ಲರಿಗೂ ಕುರ್ಚಿ ಕೊಡಕ್ಕಾಗದು, ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಕಚೇರಿ ದೇವಸ್ಥಾನ ಅನ್ನೋದು ಕೆಲವರು ಮರ್ತು ಬಿಟ್ಟಿದ್ದಾರೆ. ಏನ್ ಮಾಡಕ್ಕಾಗ್ತದೆ? ಅದಕ್ಕೆ ನಾನೆಲ್ಲ ಉತ್ತರ ಕೊಡೋದು, ಅವ್ರಿಗೆ ಡೆಲ್ಲಿಯವರೇ ಟೈಮಲ್ಲಿ ಉತ್ತರ ಕೊಡ್ತಾರೆ. ನಾನು ಉತ್ತರ ಕೊಡುದಿಲ್ಲ. ನಾನು ಇರ್ತೀನೋ ಇಲ್ಲೋ ಅದು ಬೇರೆ ವಿಚಾರ. ಬಟ್ 100 ಕಚೇರಿ ಯಾರು ನನ್ನ ಕಾಲದಲ್ಲಿ ಮಾಡಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಪರ್ಮನೆಂಟ್ ಆಗಿ ಒಂದ್ ನಿಮಿಷ, ನಾವು ಪರ್ಮನೆಂಟ್ ಆಗಿ ಇರಕ್ ಆಗಲ್ಲ. ಐ ಆಮ್ ಟೆಲಿಂಗ್ ಯು, ಆಲ್ರೆಡಿ 5 ವರ್ಷ ಆಗಿದೆ. ಇನ್ನು ಮಾರ್ಚ್ ಬಂತು ಅಂದ್ರೆ 6 ವರ್ಷ ಆಗ್ತದೆ. ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಬಟ್ ನಾವ್ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ನಾನು ಪರ್ಮನೆಂಟ್ ಆಗಿ ಇಲ್ಲಿ ಇರುವುದಿಲ್ಲ ಅನ್ನೋದು ನನಗೂ ಅರಿವಿದೆ. ಸೊ ಇದ್ದಂಥ ಸಂದರ್ಭದಲ್ಲಿ ಏನು ಲೈಫ್ ಲೈನ್ನ ಸೆಟ್ ಮಾಡಿ ಹೋಗ್ತೀವಿ ಅದು ಭಾಳ ಮುಖ್ಯ. ಅದಕ್ಕೆ ಮುಂದಕ್ಕೆ ಪ್ರತಿ ವರ್ಷನೂ ಕೂಡ ಹಿಂಗೇನಾದ್ರು ಒಂದು ಗುರ್ಸಿ ಯಾರೇ ಬರಲಿ ಅವರು ಮಾಡ್ಕೊಂಡು ಹೋಗಲಿ ಅನ್ನೋ ದೃಷ್ಟಿಯಿಂದ ಈ ಕೆಲಸವನ್ನು ಪ್ರಾರಂಭವನ್ನು ಮಾಡಿದ್ದೇವೆ. ಸೊ ಅವರಿಗೆ 3 ಜನ ಕೂಡ ಮಮತಾ ಬೇಗಂ ಅವರು, ನಾನು ಅವ್ರ ಜೊತೆಲಿ ಕೊನೆಗೆ ನಾನು ಕಾಂಗ್ರೆಸ್ಸಿಗನಾಗೆ ಸಾಯಬೇಕು ಅಂತ ಹೇಳಿ ಕೊನೆಗೆ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. ಸೊ ಅವ್ರ 3 ಜನಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಂಗೆ ಕಾಂಗ್ರೆಸ್ ಪಾರ್ಟಿ ಯಾವುದೇ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ತೀರ್ಮಾನವನ್ನು ಮಾಡಿದ್ರೆ ಈ ದೇಶದ ಭವಿಷ್ಯಕ್ಕೋಸ್ಕರ ಬರೀ ಆಧಾರ್ ಕಾರ್ಡ್ನ ಟೀಕೆ ಮಾಡಿದ್ರು. ಆಧಾರ್ ಕಾರ್ಡ್ನ ಬದಲಾವಣೆ ಮಾಡೋಕ್ಕಾಯ್ತದ? ಹಂಗೆ ಇವತ್ತು ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರೋದು, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಫಸ್ಟ್ ನೀವು ಕೊಡ್ಲೇಬೇಕು ಅಂತೇಳಿ ಪಾಪ ವೇಣುಗೋಪಾಲ್ ಅವರು ಇದ್ರ ಬಗ್ಗೆ ದೇಶದಲ್ಲಿ ಆಗ್ತಾರಂತ ದೊಡ್ಡ ಈ ವೋಟ್ ಚೋರಿ ಬಗ್ಗೆ ನಮ್ಮ ರಾಜ್ಯದಿಂದನೇ ಪ್ರಾರಂಭ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿನ ಇಲ್ಲಿಗೆ ಬಂದು ಅವರು ಕರ್ಗೆವ್ರು ಬಂದು ನಾವು ಫ್ರೀಡಮ್ ಪಾರ್ಕ್ನಿಂದನೇ ಪ್ರಾರಂಭ ಮಾಡಿ ಈ ದೇಶಕ್ಕೆ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಪಟ್ಟು. ಬಿಹಾರ್ ಎಲೆಕ್ಷನ್ ಏನೋ ಹೆಚ್ಚು ಕಮ್ಮಿ ಆಗೋಗಿದೆ, ಹೆಂಗಾಯ್ತು ಏನಾಯ್ತು ಅಂತ ಅಲ್ಲಿ ಮಹಾರಾಷ್ಟ್ರ ಇವೆಲ್ಲ ಏನೇನು ಮಿಸ್ಯೂಸ್ ಆಗಿದೆ ಅಂತೇಳಿ ಈಗಾಗಲೇ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಯಾವತ್ತೂ ಎಲ್ಲದಕ್ಕೂ ಒಂದಿನ ಕೊನೆ ಇದ್ದೇ ಇರ್ತದೆ. ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಕು. ನನಗೆ ವಿಶ್ವಾಸ ಇದೆ, ನಾ ಎಲ್ಲಿರ್ತೀನೋ ಬಿಡ್ತೀನೋ ಅದು ಮುಖ್ಯ ಅಲ್ಲ. ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಖಂಡಿತ ಬಂದೇ ಬರ್ತದೆ. ನಿಮ್ಮ ಆತ್ಮವಿಶ್ವಾಸವನ್ನ ಕಳ್ಕೊಳಕ್ ಹೋಗ್ಬೇಡಿ. ವಿ ಶುಡ್ ಆಲ್ ಲೀವ್ ಆನ್ ಹೋಪ್, ವಿ ಶುಡ್ ಆಲ್ ವರ್ಕ್. ಸೊ ಪವರ್ ಸಿಗ್ತದೆ, ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅಂದ್ರೆ ಪವರ್ ಸಿಗ್ಬೇಕಾದ್ರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಹಂಗೆ ನಮ್ಮ ಅಧ್ಯಕ್ಷ ಸೊ ಹಂಗೆ ಮಾಡ್ತಿದೆ. ಸೊ ಎಲ್ಲ ಸಿಗ್ನೇಚರ್ ಮಾಡಿದವ್ರಿಗೆ ಗುರುಸ್ಬೇಕು ಅಂತ ಹೇಳ್ತಾ ಇದ್ರು. ನನಗೆ ಫಸ್ಟ್ ಪಾರ್ಟಿ ಪ್ರಯಾರಿಟಿ. ಎಲ್ಲ ಸೇರಿ ನಾವು ನಾಯಕರನ್ನ ಬೆಳೆಸ್ಬೇಕಾಗ್ತದೆ. ಯಾರೇ ಆಗಲಿ, ನಾವು ಮೇಲ್ಗಡೆ ಕಿರಿಯರು ಕೆಳಗಡೆ ಕರೋರು ನನ್ನ ಕಾಂಪಿಟೇಷನ್ ಆಗೋಯ್ತಾರೆ, ನನಗೆಲ್ಲ ಕುರ್ಚಿ ಖಾಲಿ ಆಗೋಯ್ತದೋ ಅಂತ. ಎಷ್ಟು ದಿನ ನನಗೆ ಕೂತ್ಕೊಳ್ಳೋಕ್ಕಾಯ್ತದೆ? ಈಗ ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ MLA ಆಗೋದು, ಮಂತ್ರಿ ಆಗೋದು. ನಾವು ಸೀನಿಯರ್ ಸಿಟಿಸನ್ ಆಗ್ಬಿಟ್ಟಿದ್ದೀವಿ. ಈಗ ನೆಕ್ಸ್ಟ್ ಯಂಗ್ಸ್ಟರ್ಸ್ನ ಬೆಳೆಸ್ಬೇಕಲ್ಲ, ನಾವು ಅವಕಾಶ ಮಾಡಿಕೊಡ್ಬೇಕು. ಆ ನಿಟ್ಟಿನಲ್ಲಿ ನನಗೆ ನಂಬಿಕೆ ಇರೋ ನನಗೆ ಯುವಕರಲ್ಲಿ. ಅದಕ್ಕೆ ನಾನು ನಮ್ಮ NSUA ಪ್ರೆಸಿಡೆಂಟ್ಗೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗೆ, ಮಹಿಳಾ ಕಾಂಗ್ರೆಸ್ಗೆಲ್ಲ ಒಂದೊಂದು ಸ್ಥಾನಗಳನ್ನು ಕೊಡಬೇಕು ಅಂತೇಳಿ ಈಗ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಕೆಲಸ ಮಾಡಿದ್ರು ಅಂತ ಅವ್ರಿಗೆ ಕ್ಯಾಬಿನೆಟ್ ಸ್ಟೇಟ್ ಮಿನಿಸ್ಟರ್ ಸ್ಟೇಟಸ್ ಕೊಟ್ಟು ಅವ್ರಿಗೊಂದು ಸ್ಥಾನ ಕೊಟ್ಟಿದ್ದೀವಿ. NSUA ಪ್ರೆಸಿಡೆಂಟ್ ಕೊಟ್ಟಿದ್ದೀವಿ. ಹಿಂಗೆಲ್ಲ ಕೊಟ್ಟಿದ್ದೀವಿ. ಸೇವಾದಳವ್ರಿಗೂ ಒಂದು ಸ್ಥಾನ ಕೊಡಬೇಕಾಗಿದೆ. ಕೊಟ್ಟ ತಕ್ಷಣ ಈ ಸದ್ಯದಲ್ಲೇ ಕಾಂಗ್ರೆಸ್ ಕಚೇರಿಗಳನ್ನ ಕೂಡ 100 ಕಚೇರಿ ಮಾಡಬೇಕು ಅಂತೇಳಿ ಈಗ ಹೊರಟಿದ್ದೇನೆ. ಎಲ್ಲರೂ ಈಗ ಲಿಸ್ಟ್ ಕೇಳಿದ್ದಾರೆ. ಯಾರು MLAಗೆ ಇಂಟ್ರೆಸ್ಟ್ ತಗೊಂಡಿಲ್ಲ, ಯಾರು ಮಂತ್ರಿ ತಗೊಂಡಿಲ್ಲ, ಅದೆಲ್ಲ ಲಿಸ್ಟ್ ಕೊಡಬೇಕು ಅಂತೇಳಿ ನನಗೆ ಡೆಲ್ಲಿಯಿಂದ ಕೇಳಿದ್ದಾರೆ. ಇವತ್ತು ನಾಳೆ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಕೆಲವರು ಇಂಟ್ರೆಸ್ಟ್ ತೋರಿಸಿದ್ದಾರೆ, ಕೆಲವ್ರಿಗೆ ಅಧಿಕಾರ ಮಾತ್ರ ಬೇಕು. ಈ ಕಾಂಗ್ರೆಸ್ ಕಚೇರಿ ದೇವಸ್ಥಾನ ಅನ್ನೋದು ಕೆಲವರು ಮರ್ತು ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗ್ತದೆ? ಅದಕ್ಕೆ ನಾನೆಲ್ಲ ಉತ್ತರ ಕೊಡೋದು, ಡೆಲ್ಲಿಯವರೇ ಟೈಮಲ್ಲಿ ಅಲ್ಲಿ ಯಾರು ಇದ್ರ ಬಗ್ಗೆ ಕಾಂಗ್ರೆಸ್ ಅವ್ರ ಕ್ಷೇತ್ರದಲ್ಲಿ ಕಚೇರಿನ ಕಟ್ಟಲಿಕ್ಕೆ ಆಸಕ್ತಿ ಇಲ್ಲ, ಅವ್ರಿಗೆ ಡೆಲ್ಲಿಯವರೇ ಟೈಮಲ್ಲಿ ಉತ್ತರ ಕೊಡ್ತಾರೆ. ನಾನು ಉತ್ತರ ಕೊಡುವುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಇರ್ತೀನೋ ಇಲ್ಲೋ ಅದು ಬೇರೆ ವಿಚಾರ. ಬಟ್ 100 ಕಚೇರಿ ಯಾರು ನನ್ನ ಕಾಲದಲ್ಲಿ ಮಾಡಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಪರ್ಮನೆಂಟ್ ಆಗಿ ಒಂದ್ ನಿಮಿಷ,
ನಾವು ಪರ್ಮನೆಂಟಾಗಿ ಇರೋಕ್ಕೆ ಆಗಲ್ಲ. ಐ ಆಮ್ ಟೆಲಿಂಗ್ ಯು, ಆಲ್ರೆಡಿ 5.5 ವರ್ಷ ಆಗಿದೆ. ಇನ್ನು ಮಾರ್ಚ್ ಬಂತು ಅಂದರೆ 6 ವರ್ಷ ಆಗ್ತದೆ. ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಬಟ್ ನಾನು ಲೀಡರ್ಶಿಪ್ಪಲ್ಲಿ ಇರ್ತೀನಿ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಬಿ ದೇರ್ ಇನ್ ದಿ ಫ್ರಂಟ್ ಲೈನ್, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಾನು ಅವತ್ತೇ ನಾನು ಉಪಮುಖ್ಯಮಂತ್ರಿ ಆದ ದಿನನೇ ಬಿಡಬೇಕು ಅಂತ ಹೇಳಿದೆ. ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಇರು, DK ಇನ್ನು ಸ್ವಲ್ಪ ದಿನ ಇರು ಅಂತೇಳಿ ನನ್ನನ್ನು ಇರಿಸ್ಕೊಂಡ್ರು. ಬಟ್ ಇರೋಂಥ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದು ಒಂದು ಪ್ರಯತ್ನ ಮಾಡಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ಸೊ ಎಲ್ಲರಿಗೂ ಚೇರ್ಸ್ ಕೊಡೋಕ್ಕಾಗದಿರ್ಬೋದು, ಎಲ್ಲರಿಗೂ ಕುರ್ಚಿ ಕೊಡೋಕ್ಕಾಗೋದು, ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ. ಏಕೆಂದರೆ ನೀವು ಯಾರು ಕಾರ್ಯಕರ್ತಿಲ್ಲ ಅಂದರೆ ನಾವು ಯಾರು ಮಂತ್ರಿನೂ ಆಗೋಕ್ಕಾಗಲ್ಲ, ಯಾವ ಚೀಫ್ ಮಿನಿಸ್ಟ್ರು ಆಗಲ್ಲ, ಯಾವ ಡೆಪ್ಯೂಟಿ CM ಆಗಲ್ಲ. ಸೊ ನೀವೇ ನಮ್ಮ ಪಕ್ಷದ ಆಧಾರ ಸ್ತಂಭ. ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಿ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ. ESAquaTech RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ESAquaTech ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.